ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕ್ ಯೂಟ್ಯೂಬ್ ಚಾನಲ್. ಸೊ ಗೈಸ್ ನೋಡಿರ್ತೀರ, ಇವತ್ತು ವ್ಲಾಗ್ ಏನಂತ ಹೇಳ್ಬಿಟ್ಟು ವಿಷ್ಣುದ ಬರ್ಡೇ ಇದೆ. ಅದರಿಂದಾಗಿ ನಾವು ಅಂದರೆ ಎಲ್ಲರೂ ಕೂಡ ಫ್ಯಾಮಿಲಿ ಅವರೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿ ಮಾಡಿದ್ದಾರೆ ಏನು ಅಂತ ಯಾರಿಗೂ ಹೇಳಿಲ್ಲ, ಸರ್ಪ್ರೈಸ್ ಆಗಿಟ್ಟಿದ್ದಾರೆ. ಸೊ ಗೈಸ್ ಹೋಗೋಣ. ನಾನಂತೂ ಫುಲ್ ರೆಡಿಯಾಗಿದ್ದೀನಿ. ಭೂಮಿ ನೋಡ್ತಾ ಇರೋದು ರೆಡಿ ಆಗ್ತಿದ್ದಾಳೆ. ಬನ್ನಿ ಭೂಮಿನ ಮೀಟ್ ಮಾಡೋಣ. ಹೆಂಗೆ ಕಾಣಿಸ್ತಿದ್ದಾಳೆ ಅಂತೇಳಿ. ಸೊ ಗೈಸ್ ಈಗ ಹೊರಟ್ವಿ. ಟೈಮ್ ಅಂತೂ ಇಲ್ಲೇ ಆಗಿದೆ, 6 ಗಂಟೆ ಆಗಿದೆ. ನೈಟ್ ಪಾರ್ಟಿ ಇರೋದ್ರಿಂದಾಗಿ ನೈಟ್ ಹೋಗ್ತಿದ್ವಿ. ಸೊ ಗೈಸ್ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ. ಗೈಸ್ ಫೈನಲಿ ಬಂದ್ವಿ. ಓಕೆ ನೋಡೋಣ, ಒಬ್ರೊಬ್ಬರನ್ನ ಮೀಟ್ ಮಾಡಿಸ್ಕೊಂಡು ಹೋಗ್ತೀವಿ. ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ. ಎಲ್ಲರೂ ಇದ್ದಾರೆ. ಕಾವ್ಯ ಇವರು, ಕಾವ್ಯ ತಮ್ಮ ವಿಷ್ಣು. ಆಯ್ ಮಾಡು, ಆಯ್ ಮಾಡು ಬಂಗಾರಿ, ಆಯ್ ಮಾಡು. ಇವರು ಕಾವ್ಯವ್ರ ತಮ್ಮ. ಆಯ್ ಮಾಡು. ಸವಿ ಪಾಪುನ ತೋರಿಸಿಲ್ಲ ಅಂತಿದ್ರಿ, ಇದರಲ್ಲೇ ತೋರಿಸ್ತೀವಿ ನೋಡಿ. ಸವಿ ಪಾಪು ಇವರು ಅವ್ರ ಅಕ್ಕ. ಆಯ್ ಮಾಡು ಬಚ್ಚಿ, ಆಯ್ ಮಾಡು, ಆಯ್ ಮಾಡು. ಅಕ್ಕ ನೀವು ಮಾಡಿ ಅಕ್ಕ, ಹಾಯ್ ಮಾಡಿ ಅಕ್ಕ, ಹಾಯ್ ಮಾಡಿ, ಹಾಯ್ ಮಾಡಿ ಎಲ್ಲರೂ. ಅಂದರೆ ಯಾರು ಅಷ್ಟೊಂದು ಗೊತ್ತಿಲ್ಲ ನನಗೆ, ಅಂದರೆ ಆ ಅಕ್ಕ ಒಬ್ರು ಗೊತ್ತಾದ್ರು. ಭೂಮಿ ಇಲ್ಲಿ ನೋಡಿ ಓಡಾಡ್ತಾ ಇದ್ದಾಳೆ. ಅಪ್ಪ ಹಾಯ್ ಮಾಡು ವಿಷ್ಣು, ವಿಷ್ಣು ಹಾಯ್ ಮಾಡು. ಇನ್ನೂ ಯಾರು ಬಂದಿಲ್ಲ ಗಾಯ್ಸ್, ಇನ್ನೂ ಲೇಟ್ ಆಗ್ಬೋದು ಅಂದ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು ಹಾಲ್ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಗೈಸ್ ಫೈನಲಿ ಬಂದಿದ್ದೀವಿ ನಾವು. ನೋಡ್ಬೋದು ಒಬ್ಬರು ಇಂಪಾರ್ಟೆಂಟ್ ಗೆಸ್ಟ್ ಬಂದಿದ್ದಾರೆ ನಮ್ಮ ಪಾರ್ಟಿಲಿ. ಮೀಟ್ ಮಾಡೋಣ. ಹಾಯ್ ಮಾಡಿ. ಹಲೋ ಹಾಯ್. ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡೋದು, ಏನಾದರೂ ಕೇಳಿದ್ರೆ ಹೇಳ್ತೀವಿ. ಅಂದರೆ ಹೇಗಿದೆ ಪಾರ್ಟಿ? ಅಂದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಹೆಂಗೆ ಡೆಕೋರೇಷನ್ ಆಗಿರ್ಬೋದು? ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿದೆ, ಅರೇಂಜ್ಮೆಂಟ್ಸ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ನೋಡೋಣ ನೆಕ್ಸ್ಟ್ ಹೆಂಗಿರುತ್ತೆ ಅಂತ. ನೆಕ್ಸ್ಟ್ ನಿಮ್ಮದು ಪ್ಲ್ಯಾನಿಂಗ್ ಏನಾದರೂ? ನೆಕ್ಸ್ಟ್ ನಮ್ಮ ಪ್ಲ್ಯಾನಿಂಗ್ ಏನಿಲ್ಲ, ಅಂದರೆ ಮನೆಗೆ ಹೋಗಿ ನಿದ್ದೆ ಮಾಡ್ತೀವಿ. ಓಕೆ, ಇವರೊಟ್ಟಿಗೆ ಮಾತಾಡೋಕ್ಕೆ ತುಂಬ ಹೆದರಿಕೆ ಆಗ್ತಿದೆ ನನಗೆ. ಯಾಕೆಂದರೆ ಫಸ್ಟ್ ಟೈಮ್ ಇಷ್ಟು ದಿನ ವೀಡಿಯೋದಲ್ಲಿ ನೋಡ್ತಿದ್ದೆ. ಫಸ್ಟ್ ಟೈಮ್ ಬಂದು ಎದುರುಗಡೆ ನಿಂತು ಮಾತಾಡ್ತೀನಿ ಅಂದರೆ ಒಂಥರ ಮನಸ್ಸಲ್ಲೆಲ್ಲ ಹೆದರಿಕೆ. ಅದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹಂಗೆ ಇರುತ್ತೆ. ಅಂದರೆ ವ್ಲಾಗ್ ಮಾಡಿದ್ದೀನಿ, ಅಂದರೆ 3-4 ವ್ಲಾಗಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಿದ್ದೆ. ಅಂದರೆ ಮನೇಲಿ ಮಾತಾಡ್ತಿದ್ವಿ, ಅಂದರೆ ಹೊರಗಡೆ ಹೋಗಿ ಮಾತಾಡ್ತಿದ್ದಲ್ಲ ಫಸ್ಟ್ ಟೈಮ್. ಅದರಿಂದಾಗಿ ಸ್ವಲ್ಪ ನರ್ವಸ್ ಆಗ್ತಾಯಿದೆ. ಆ್ಯಕ್ಚುಲಿಯಾಗಿ ಫೀಲ್ ಹೆಂಗಿತ್ತು ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಸಣ್ಣ ಮುನ್ನವ್ರನ್ನ ವೀಡಿಯೋದಲ್ಲಿ ನೋಡ್ತಿದ್ದೆ. ಇವತ್ತು ಅವರೊಟ್ಟಿಗೆ ಕ್ಯಾಮ್ರಾ ಹಿಡಿಯೋತ್ತಿಗಂತ ನಿಜವಾಗ್ಲೂ ಈ ಫುಲ್ ಕೈಯೆಲ್ಲ ವೈಬ್ರೇಟ್ ಆಗಿ ನಂದು ಏನು ಮಾತಾಡ್ತಿದ್ದೀನಿ ಅನ್ನೋದೇ ಗೊತ್ತಾಗ್ತಿದ್ದಿಲ್ಲ. ಅಂದರೂ ಅಷ್ಟೋ ಇಷ್ಟ ಅವ್ರನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಮಾಡ್ತಾ ಇದ್ದಾರೆ, ಇವಾಗ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಕೇಕು ಕಾಣಿಸ್ತಿದಾರ. ಓ ತಿಂತಿದ್ದಾನೆ ಚಿಕ್ಕತಮ್ಮ. ಇವನು ಅವನಕ್ಕಿಂತ ಚಿಕ್ಕತಮ್ಮ. ಇನ್ನೊಬ್ಬ ಇದ್ದಾನೆ, ತೋರಿಸ್ತೀನಿ ಬ್ಲಾಗಲ್ಲಿ. ಶರಣ್ ಅಂತ ನೋಡಿ. ಇವನು ಚಂದು ಅಂತ. ಇದು ಇವಳು ಭಾವ. ಹಾಯ್. ಸೊ ಗೈಸ್ ಹೇಗೆ ಕಾಣ್ತಿದ್ದಾರೆ ಮಕ್ಕಳು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಲಾಸ್ಟಿಗೆ ನಮ್ಮ ಅಣ್ಣನ ಫ್ರೆಂಡು ನಮ್ಮ ಅಣ್ಣನೆಲ್ಲ ಮಾತಾಡಿಸ್ಕೊಂಡು ಅವರು ಲಾಸ್ಟಿಗೆ ಊಟ ಮಾಡ್ತಿದ್ರು. ಹಂಗೆ ನಮ್ಮ ತಮ್ಮನಿಗೆಲ್ಲ ರೇಗಿಸ್ಕೊಂಡು ಸರಿ ಹೋಗ್ತೀನಿ ಅಂತ ಬಾಯ್ ಅಂತ ಅವ್ರಿಗೆ ಹೇಳಿ. ಸೊ ಗೈಸ್ ಟೈಮ್ ನೋಡ್ಬೋದು ನೀವು, ಈಗಲೇ 10:44 ಆಗೋಗಿದೆ. ಅಂದರೆ 6 ಗಂಟೆಗೇನು ಹೊರಟಿದ್ವಿ. ಏನು ಜನ, ಏನು ರಶ್ಶು, ಯಪ್ಪ ನಮಗಂತೂ ಸಾಕಾಗೋಗ್ಬಿಡ್ತು. ಅಂದರೆ ನಮ್ಮ ಇಮ್ಯಾಜಿನ್ಗಿಂತ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅಂದರೆ ಎಲ್ಲ ಸೆಲೆಬ್ರಿಟೀಸ್, ಸುಮಾರು ಜನ ಸೆಲೆಬ್ರಿಟೀಸ್ ಬಂದಿದ್ರು. ಸಣ್ಣ ಮುನ್ನ ಆಗಿರ್ಬೋದು ಒಂದು ಸುಮಾರು ಜನ ಸೆಲೆಬ್ರಿಟಿ ಬಂದಿದ್ರು. ಅವ್ರನ್ನೆಲ್ಲ ಮಾತಾಡಿಸಿ ಅವ್ರನ್ನ ಫಸ್ಟ್ ಟೈಮ್ ಇಷ್ಟು ದಿನ ಮೊಬೈಲಲ್ಲಿ ನೋಡ್ತಿದ್ದೆ. ಅಂದರೂ ಫೇಸ್ ಟು ಫೇಸ್ ಸಿಕ್ಕಿದ್ವಿ, ಇವತ್ತು ಮಾತಾಡ್ಸಿದ್ವಿ. ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ ಕೂಡ.
ಆಮೇಲೆ ಅಂದರೆ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು, ಎಷ್ಟು ಖುಷಿ ಆಯಿತು. ಅವ್ರು ಮಾತಾಡಿದ ನೋಡಿ ಫುಲ್ ಖುಷಿ ಆಗ್ಬಿಡುದು ನನಗೆ. ಅಂದರೂ ಮಾತಾಡ್ಸೋಕೆ ಭಯ, ಅವರಂತೂ ತುಂಬ ಬೆಳೆದಿರೋರು, ನಾವು ಇನ್ನೂ ಬೆಳಿಲಾರವರು ಹೋಗಿ ಮಾತಾಡಿಸ್ಬೇಕಂದ್ರೆ ಒಂಥರ ಭಯ 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 ಆಗ್ತಿತ್ತು. ಹಂಗೂ ಹೋಗಿ ಮಾತಾಡ್ಸಿದ್ದೀವಿ ಹಿಂಗೋ. ಮತ್ತೆ ಅಂಬಿಯಣ್ಣ ಕಾವ್ಯನ ಮಾತಾಡ್ಸೋಕ್ಕಾಗಿಲ್ಲ ಜಾಸ್ತಿ, ಯಾಕೆಂದ್ರೆ ತುಂಬ ಜನ ಕ್ರೌಡ್ ಅಷ್ಟೊಂದಿತ್ತು. ಅಂದರೆ ಅವರು ಕೂಡ ಬೆಳಗಿಂದ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಎಲ್ಲ ಬುಕ್ಕಿಂಗ್ ಮಾಡೋದಾಗಿರೋದು, ಕ್ಯಾಮ್ರಾ ಫೋಟೋ ತೆಗೆಸ್ಕೊಳ್ಳೋಕೆ ಒಂದು 100ರಿಂದ 150-200 ಜನ ಇದ್ದರು ಅಲ್ಲಿ. ಎಲ್ಲರೊಟ್ಟಿಗೆ ಫೋಟೋ ತೆಗೆಸ್ಕೊಳ್ಳೋಕೆ ನಿಂತು ಸುಮಾರು ಅವರೇ ಒಂದು 4ರಿಂದ 5 ಅವರು ಒಂದೇ ಜಾಗ ಅಷ್ಟು ಜನ ಇದ್ದರು. ಅವ್ರಿಗೆ ಮಾತಾಡ್ಸೋಕೂಟ ಸಹ ಟೈಮ್ ಇರಲಿಲ್ಲ. ಬಂದವ್ರನ್ನ ಮಾತಾಡ್ಸ್ಕೊಂಡು ಪಾಪ ಅವ್ರು ಅಲ್ಲೇ ಸುಸ್ತಾಗ್ಬಿಟ್ಟಿದ್ರು. ಫುಲ್ ಅವರು ಮಾತಾಡ್ಸೋಷ್ಟು ಇರಲಿಲ್ಲ ಇವತ್ತು. ನಿಲ್ಸ್ಕೊಂಡು ಯಾರನ್ನೂ ಕೂಡ ಮಾತಾಡ್ಸೋಷ್ಟು ಅವ್ರಿಗೂ ಟೈಮ್ ಇತ್ತಿಲ್ಲ. ನಾವು ಅಷ್ಟೇ ಅವ್ರಿಗೂ ಆದಷ್ಟು ಹೆಲ್ಪ್ ಮಾಡಿ ಲಾಸ್ಟ್ ಗಂಟನೆ ಇದ್ದು ಅಲ್ಲೇನೆ ಎಲ್ಲ ಕಾರ್ಯಕ್ರಮ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯಿತು ಗೈಸ್. ನಿಜ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಒಂದ್ಸರಿ ಮೆಮೊರಿಯಲ್ ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಂದರೆ ಕಳೆದ ವರ್ಷದಲ್ಲಿ ದಿಂದ ವಿಷ್ಣು ನೋಡ್ಕೊಂಡು ಬಂದಿದ್ದೀವಿ. ಅಂದರೆ ಅವನು 1 ವರ್ಷ ಎಷ್ಟು ಬೇಗ ಆಯಿತು ಅಂತ ಗೊತ್ತಾಗಲಿಲ್ಲ. ಹೆಂಗಿದ್ದ ಹಂಗೇನೆ ಚಿಕ್ಕ ಪಾಪ ಥರ ಇದ್ದ. ಈಗಲೂ 1 ವರ್ಷ ಸ್ವಲ್ಪ ಆಟ ಮಾಡ್ತಿದ್ದ. ಆಮೇಲೆ ಫೋಟೋ ಎಲ್ಲ ಚೆನ್ನಾಗಿ ತಗೊಂಡವ್ರೆ. ಅವನು ಫುಲ್ ಖುಷಿ ಅಣ್ಣ. ಫುಲ್ಲು ಒಂಥರ ಊಟ ಆಗಿರ್ಬೋದು, ಏನು ಪ್ರತಿಯೊಂದಲ್ಲ ಆಗಿರ್ಬೋದು, ಯಾವುದು ಇದಿತ್ತಿಲ್ಲ, ಯಾವುದಕ್ಕೂ ಕೂಡ ಮಾತಾಡಂಗಿತ್ತಿಲ್ಲ. ನಿಜವಾಗ್ಲೂ ಊಟ ಆಗಿರ್ಬೋದು, ಪ್ರತಿಯೊಂದು ಡೆಕೋರೇಷನ್ ಆಗಿರ್ಬೋದು, ಆಮೇಲೆ ಸ್ಟೇಜು ಫೋಟೋಸ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಅಂಬೇಣ್ಣ ಕಾವ್ಯ ಅಕ್ಕನವರು ಅಷ್ಟು ಬ್ಯುಸಿ ಇದ್ರು ಕೂಡ ಬಂದ ಗೆಸ್ಟ್ಗಳನ್ನೆಲ್ಲ ಕರೆದು ನಮ್ಮನ್ನು ಚೆನ್ನಾಗಿ ಮಾತಾಡ್ಸಿದ್ರು. ಫೋಟೋಸ್ ಎಲ್ಲ ತಗೊಂಡ್ವಿ. ಒಂಥರ ಖುಷಿ ಇತ್ತು. ಹೋಗಿದ್ದು ಖುಷಿ, ಎಲ್ಲದಕ್ಕೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಟೈಮ್ ಆಗಿದ್ದ ಗೊತ್ತಾಗಿಲ್ಲ. ಅಲ್ಲ ದರ್ಶನ ಎಷ್ಟು ಬೇಗ ಟೈಮ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಎಲ್ಲರೂ ಅಪ್ಪ ಹೋಗಿದ್ ನೋಡಿ ಅವಾಗ ಅನ್ಸುತ್ತೆ ಇಷ್ಟು ಬೇಗ ಟೈಮ್ ಆಗೋಯ್ತಾ ಅಂತ. ಸೊ ಗೈಸ್, ಈ ಬ್ಲಾಗಲ್ಲಿ ಅಂದರೆ ಈ ಬ್ಲಾಗ್ ಮಾಡಿದ್ದೆ ನಾವು ವಿಷ್ಣುಗೋಸ್ಕರ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಅಂದರೆ ನಾನು ಆ ಕಳೆದ ಸತಿನೇ ಹೇಳಿದ್ದೆ ಅನ್ಸುತ್ತಲ್ವ, ಬ್ಲಾಗಲ್ಲಿ ಹೇಳಿದ್ದೆ ನಿಮಗೆ. ನೆಕ್ಸ್ಟ್ ಸತಿ ಒಂದ್ಸತಿ ಆದರೂ ವಿಷ್ಣು ಒಟ್ಟಿಗೆ ಬ್ಲಾಗ್ ಮಾಡಬೇಕು ಅಂತ ಸುಮಾರು ಸತಿ ಅಂದ್ಕೊಂಡಿದ್ವಿ. ಅಂದರೆ ಅಂಬಿ ಕಾವ್ಯನವರೊಟ್ಟಿಗೆ ಬ್ಲಾಗ್ ಮಾಡಿದ್ವಿ. ಅದರಲ್ಲಿ ವಿಷ್ಣುದು ಬಗ್ಗೆ ಏನು ಹೇಳ್ಕೊಂಡಿತ್ತಿಲ್ಲ ನಾವು, ಅಂದರೆ ಅವನು ತೋರಿಸಿತ್ತಿಲ್ಲ. ಅಂದರೆ ಈ ಬ್ಲಾಗ್ ಮಾಡಬೇಕಾಗಿತ್ತು ವಿಷ್ಣುಗಾಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಬ್ಲಾಗ್ ಮಾಡಿತ್ತು. 1 ಸೆಕೆಂಡ್ ನಾವು ಬ್ಲಾಗಲ್ಲಿ ಹೇಳ್ಬೇಕಂದ್ರೆ ಹ್ಯಾಪಿ ಬರ್ತ್ಡೇ ಟು ಯು ವಿಷ್ಣು ಅಂತ ಹೇಳ್ತಾರೆ. ಪಾಪ ನನಗಂತೂ ಹೆಂಗೆ ಎಷ್ಟು ಇದೆ ಅಂದರೆ ಫುಲ್ಲು ಜನದಲ್ಲಿ ಅಪ್ಪ ಒಂದು ಸೆಕೆಂಡು ಹಿಂಗಾಗ್ಬಿಡುತ್ತೆ ಅಂತಂದರೆ. ಅದರಲ್ಲೂ ಅಷ್ಟೇ ಒಬ್ರೊಬ್ರು ನಾಚ್ಕೊಂಡೇ ಹೋಗ್ತಾರೆ ಅವರು. ಆಯ್ತು ಅವ್ರ ಜೊತೆ ಏನಾರ ವೀಡಿಯೋ ಮಾಡಿ ತೋರ್ಸೋಕೆ ಹೋಗ್ಬೇಕಂದ್ರೆ ಅವ್ರು ನಾಚ್ಕೊಳ್ಳೋದು. ಅಯ್ಯೋ ಹೋಗ್ರೆ ಯಾರ ಜೊತೆ ಅಂತ ವೀಡಿಯೋ ಮಾಡ್ಬೇಕು ಹೇಳಿ. ನಮ್ಮ ರಿಲೇಷನ್ ತೋರಿಸೋ ಅಂದರೆ ಒಂದು ಸ್ವಲ್ಪ ಜನನೆಲ್ಲ ತೋರಿಸಿದ್ದೀವಿ. ಮಾತಾಡಿದ್ದಾರೆ ಅವ್ರು ಬ್ಲಾಗಲ್ಲಿ ಒಂದು ಸ್ವಲ್ಪ. ಅಂದರೆ ಜಾಸ್ತಿ ಜನ ಬ್ಲಾಗಲ್ಲಿ ಬಂದಿಲ್ಲ. ನಮ್ಮ ಕೈಲಿ ಆದಷ್ಟು ಪ್ರಯತ್ನ ಪಟ್ಟಿದ್ವಿ. ಅಂದ್ರೂ ಕೂಡ ಬಂದವ್ರು ಯಾರು ಕೂಡ ಬ್ಲಾಗ್ ಮಾಡ್ಕೊಂಡಿಲ್ಲ. ಅಂದರೆ ನಾವು ಆದಷ್ಟು ಕೂಡ ಟ್ರೈ ಮಾಡೋಕೆ ನೋಡಿದ್ದೀವಿ. ಆದಷ್ಟು ಕೂಡ ಟ್ರೈ ಮಾಡಿದ್ದೀವಿ. ಅಂದರೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ ನಮ್ಮ ಬ್ಲಾಗಲ್ಲಿ. ಸೊ ಗೈಸ್, ಈ ಬ್ಲಾಗಲ್ಲಿ ಅಂದರೆ ವಿಷ್ಣುಗಾಗೆ ಮಾಡಿತ್ತು ಅಂತ ಹೇಳಬೇಕು. ಈಗ ಬ್ಲಾಗಲ್ಲಿ ಏನಿಲ್ಲ, ನೋಡಿದ್ದೀರಲ್ವ, ಇಷ್ಟೇ ನಮ್ಮ ಬ್ಲಾಗು. ಓಕೆ ಗೈಸ್, ಈ ಬ್ಲಾಗ್ನ ಎಲ್ಲೇ ಎಂಡ್ ಮಾಡ್ತಾಯಿದ್ವಿ. ಯಾಕಂದರೆ ಟೈಮ್ ತುಂಬ ಹೋಗಿದೆ. ಇದನ್ನು ಸ್ವಲ್ಪ ಇನ್ನೂ ಕಂಟಿನ್ಯೂ ಮಾಡಿ ಲೆಂತ್ ಮಾಡೋಣ ಅಂದ್ಕೊಂಡೆ. ಟೈಮ್ ಈಗಾಗಲೇ 11 ಗಂಟೆ ಆಗೋಯ್ತು. ನನಗೂ ತುಂಬ ನಿದ್ದೆ ಬರ್ತಿದೆ. ಅದಲ್ಲದೆ ಬೆಳಗ್ಗೆ ಡ್ಯೂಟಿಗೆ ಹೋಗಿದ್ದೆ. ಭೂಮಿ ಇವತ್ತು ಲೀವಲ್ಲಿಲ್ಲ. ನಾನು ಡ್ಯೂಟಿಗೆ ಹೋಗ್ಬಿಟ್ಟು ಒಂದು 4:30ಗೆ ಡ್ಯೂಟಿ ಮುಗಿಸಿ ಬಂದೆ. ಅಲ್ಲಿಂದ ಬಂದುಬಿಟ್ಟು ಡ್ರೆಸ್ ತಗೊಂಡ್ಬಿಟ್ಟು ಅಲ್ಲಿಂದ ಇವತ್ತು ಸ್ವಲ್ಪ ಡ್ರೆಸ್ ಇಡ್ಸೋಕ್ಕಿತ್ತು. ಡ್ರೆಸ್ ಇಡಿಸಿ ನನಗೆ ನಾರ್ಮಲ್ ನನಗೆ ಇದೇ ಡ್ರೆಸ್ ನಾನು ಹಾಕ್ಕೊಂಡೋಗಿದ್ದು. ದರ್ಶನ್ ನೀನು ಡ್ರೆಸ್ ನಾನು ನೋಡಿ ಸಿಕ್ಕಿದ್ದೀನಿ. ಓಕೆ, ಡ್ರೆಸ್ ಇರಿಸ್ಕೊಂಡು ಹೊರಡೋದಕ್ಕೆ ಅಷ್ಟೊತ್ತಾಯ್ತು. ಅಲ್ಲಿಂದ ಬ್ಲಾಗ್ ಮಾಡ್ಕೊಬಂದು, ಯಾಕಂದರೆ ಡ್ಯೂಟಿ ಇತ್ತಲ್ಲ, ಅದರಿಂದಾಗಿ ನನಗೆ ಹೆವಿ ಟೈರ್ಡ್ ಆಗಿದೆ. ಬಂದಂಗೆ ಭೂಮಿ ಅಂತೂ ಫಸ್ಟ್ ಹೋಗ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ಕೊಬಿಟ್ಟಿದ್ದಾಳೆ. ಇನ್ನು ಊಟದೇನಿಲ್ಲ, ಊಟ ಅಂತ ಅಲ್ಲೇ ಒಳ್ಳೆ ಊಟ ಮಾಡ್ಕೊಬಂದಿದ್ದೀವಿ. ಚಪಾತಿ ಪಲಾವು,
ವೈಲ್ಡ್ ಪ್ರತಿಯೊಂದು ರೈಸ್ ಇದು ಇಲ್ಲ ಅಂತ ಹೇಳಂಗಿಲ್ಲ. ಸೌತ್ ಮಿಲ್ಸ್ ಏನೇನಿರುತ್ತೆ ಅಂತೇಳಿ ಹಂಗೆ ಐಸ್ ಕ್ರೀಮ್ ಬೀಡ ಆಗಿರೋದು, ಬಾಳೆಹಣ್ಣು ಪ್ರತಿಯೊಂದು ಇತ್ತು. ಬೀಡ ಸಹ ಇತ್ತಲ್ಲಿ, ಐಸ್ ಕ್ರೀಮು ಎಲ್ಲ ಪ್ರತಿಯೊಂದು ಎಲ್ಲ ಒಂಥರ ಊಟ ಅಂತೂ ಸಕ್ಕತ್ತಾಗಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಚೆನ್ನಾಗಿತ್ತು guys. ಊಟನು. ಒಂಥರ ತಿಂತಿದ್ರೆ ನಿಜ ಎಷ್ಟು ಹೊಟ್ಟೆ ಹಸ್ಕೊಂಡು ಹೋಗ್ತೀವಿ ಒನ್ ಟೈಮು. ಅಪ್ಪ ಊಟಕ್ಕೆ ಎಷ್ಟು ಖುಷಿಯಿಂದ ಒಂಥರ ಊಟ. ಬಕಸಿರಿದೆ ನಾನು ಬಕಶಿವರೇನೆ, ನಾನಂತೂ ಚೆನ್ನಾಗಿ ತಿಂದೆ, ಯಾಕೆ ಸುಳ್ಳು ಹೇಳೋದು. ನಾನು ಜಾಸ್ತಿ ಊಟ ಮಾಡಿಲ್ಲ ಗೈಸ್, ಯಾಕಂದ್ರೆ ಇಲ್ಲಿಂದ ಹೋಗೋದಕ್ಕೆ ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿದೆ, ತಿನ್ನಲ್ಲ ನಾನು. ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿದೆ. ಅದರಿಂದಾಗಿ ನಾನು ಜಾಸ್ತಿ ಊಟ ಮಾಡಿಲ್ಲ, ಸ್ವಲ್ಪ ಊಟ ಮಾಡ್ಕೊಂಡು, ಯಾಕಂದ್ರೆ ಬರೋದಕ್ಕೆ ಒಂದು ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿ ಎಲ್ಲರೂ ಬರೋಗಂಟ ನಾವು ನಿಂತಿದ್ವಿ. ಎಲ್ಲರೂ ಕಳಿಸ್ಬಿಟ್ಟು ನಾವು ಇವ್ರ ಅಣ್ಣ ಎಲ್ಲ ಹೊರಟು ಬಂದ್ವಿ. ಇವ್ರ ಅಣ್ಣ ಆಚೆ, ನಾವು ಅಲ್ಲಿಂದ ಬಂದು ಈಗ ಮನೆಗೆ ಬಂದು ಮನೆ ಓಪನ್ ಮಾಡಿ ಮೊಬೈಲ್ ತೊಗೊಂಡು ಸ್ಟಾರ್ಟ್ ಮಾಡ್ಕೊಬಿಟ್ವಿ. ಸೊ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ವಿ, ಯಾಕಂದರೆ ಇಬ್ಬರು ಟೈರ್ಡ್ ಆಗಿದ್ವಿ ತುಂಬ. ಇಲ್ಲಾಂದರೆ ನಾಳೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ನಾಳೆ ಬೆಳಗ್ಗೆನೇ ಕೆಲಸ ಇದೆ, 6 o'clock ನನಗೆ ಬೆಳಗ್ಗೆನೇ ಡ್ಯೂಟಿಗೆ ಹೋಗ್ಬಿಡ್ತೀನಿ. ಅದರಿಂದಾಗಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಇನ್ನೂ ಯಾರ್ಯಾರು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ವೀಡಿಯೋಸ್ ನೋಡ್ತೀರಾ, ಅದು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಅದನ್ನು ತುಂಬ ಬೇಜಾರಾಗಿದೆ. ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಗೈಸ್, ಸಪೋರ್ಟ್ ಬೇಕೇ ಬೇಕು, ನಿಮ್ಮ ಸಪೋರ್ಟ್ ಇಲ್ಲದಿದ್ದರೆ ಆಗಲ್ಲ, ಕಷ್ಟ ಆಗುತ್ತೆ ನಮ್ಮಿಬ್ಬರಿಗೆ. ಓಕೆ ಗೈಸ್, ಟಾಟಾ, ಬೈ ಬೈ, ಲವ್ ಯು.